ಹಲೋ ಎಲ್ಲರಿಗೂ ನನ್ನ ಈ ಪುಟ್ಟ ಮಿನಿ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ನೈಟು RCB ಮ್ಯಾಚ್ನ ಫುಲ್ ನೋಡ್ಬಿಟ್ಟು RCB ಫೈನಲ್ಸ್ಗೆ ಹೋಗಿದ್ದ ಖುಷಿಗೆ ಸೆಲೆಬ್ರೇಷನ್ ಮಾಡಿಬಿಟ್ಟು ಲೇಟಾಗಿ ಮಲ್ಕೊಂಡೆ. ಬಟ್ ಬೆಳಗ್ಗೆ ಬೇಗ ಎದ್ಬಿಟ್ಟು ನಮ್ಮ ಊರಿಗೆ ಹೊರಟೆ, ನಮ್ಮ ಅಕ್ಕನ ಮನೆಗೆ. ಬಿಕಾಸ್ ನಮ್ಮ ಅಕ್ಕನ ಮನೆಯಲ್ಲಿ ದೇವ್ರು ಕರೆಸ್ತಿದ್ರು. ಅದಕ್ಕೆ ದೇವ್ರ ಕಾರ್ಯ ಅಂದರೆ ನಾನು ಎಲ್ಲಿದ್ರೂ ಹೋಗೇ ಹೋಗ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ನಮ್ಮೂರ ಸೈಡ್ ಮಾಡೋ ಕಾರ್ಯ. ಯಾಕೆ ಅಂದರೆ ನಮ್ಮೂರಲ್ಲಿ ಏನೇ ಒಂದಾದರೂ, ಏನೇ ಆಚರಣೆ ವಿಚಾರಗಳು ಏನೇ ಇತ್ತು ಅಂದ್ರೂ ದೇವ್ರನ್ನ ಕೇಳಿದೆ ಯಾರೂ ಏನೂ ಆ್ಯಕ್ಷನ್ಸ್ನ ತಗೊಳ್ಳಲ್ಲ. ಸೊ ಅದಕ್ಕೋಸ್ಕರನೇ ದೇವ್ರನ್ನ ಹೊರಡಿಸ್ತಾರೆ. ಇವತ್ತು ನಾನು ನಿಮಗೆ ಮಿನಿ ವ್ಲಾಗಲ್ಲಿ ನಾನು ಏನೆಲ್ಲ ಮಾಡಿದೆ ಅಂತ ಹೇಳೋದಕ್ಕಿಂತ ನಮ್ಮೂರಲ್ಲಿ ಏನೆಲ್ಲ ನಡೀತು ಅಂತ ಹೇಳೋದೆ ಚಂದ. ಬಿಕಾಸ್ ಈ ದೇವಸ್ಥಾನನ ಹೊಯ್ಸಳರ ಕಾಲದಲ್ಲಿರುವಾಗಲೇ ಕಟ್ಟಿದ್ರು. ಬಟ್ ಆದರೆ ಇಷ್ಟೊಂದು ಚೆನ್ನಾಗಿ ಕಟ್ಟಿರಲಿಲ್ಲ. ಒಂದು ಗುಡಿಸ್ಲು ಥರ ಇದ್ದಿದ್ದ ದೇವಸ್ಥಾನ ಇವತ್ತು ಇಷ್ಟೊಂದು ಚೆನ್ನಾಗಿದೆ ಅನ್ನೋದಕ್ಕೆ ಕಾರಣನೇ ಈ ದೇವರು ಅಂತ ಹೇಳ್ಬೋದು. ಬಿಕಾಸ್ ದೇವ್ರಿಲ್ಲದೆ ಏನೂ ಆಗಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಬೇರೆಯವರೆಲ್ಲ ಹೇಗೆ ಅಂತ. ಎಸ್, ಈಗ ಮ್ಯಾಟರ್ಗೆ ಬರೋಣ. ನಾವಿವತ್ತು ಆಲ್ಸಿದ್ದೇಶ್ವರ ಸ್ವಾಮಿ ಮತ್ತು ಚನ್ನಬಸಪ್ಪ ಸ್ವಾಮಿ ಅಂತ ಎರಡು ದೇವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಇವರಿಬ್ಬರು ಅಣ್ಣ ತಮ್ಮ. ಏನೇ ಕಾರ್ಯಗಳಿದ್ರು ಇವರಿಬ್ರು ಹೊರಡಿಸ್ತಾರೆ ನಮ್ಮೂರು ಜನ. ಆದರೆ ಎಲ್ಲ ಟೈಮು ಈ ಎರಡು ದೇವರನ್ನ ಕರ್ಕೊಂಡು ಹೋಗಲ್ಲ. ಒನ್ ಟೈಮ್ ಆಲ್ಸಿದಪ್ಪನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅದಾಗಿಲ್ಲ ಅಂತಂದರೆ ಅವರನ್ನ ಚನ್ನಬಸಪ್ಪನು ಕರ್ಕೊಂಡು ಬರ್ತಾರೆ. ಇಲ್ಲಿ ಏನೋ ಒಂದು ದೊಡ್ಡ ಕಾರ್ಯನೇ ಇತ್ತು, ಅದಕ್ಕೋಸ್ಕರ ಇಬ್ರು ಕರೆಸಿದ್ರು ನಮ್ಮ ಅಕ್ಕಂದ್ರು. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ಹೆಸರು ಕಾಳಿಂದು ಪಲ್ಲಾರ ಮಾಡ್ತಾರೆ ಈ ದೇವ್ರಿಗೆ. ತುಂಬಾ ಸಖತ್ತಾಗಿರುತ್ತೆ. ಅದು ನಮ್ಮ ಮನೇಲೂ ಕೂಡ ನಮ್ಮಮ್ಮ ಒಂದು ಸ್ವಲ್ಪ ಸಿಮಿಲರ್ ಆಗೇ ಮಾಡ್ತಾರೆ. ಸಮ್ಟೈಮ್ಸ್ ಮನೇಲಿ ಮಾಡಿಸ್ಕೊಂಡು ಕೂಡ ನಾನು ಟೇಸ್ಟ್ ಮಾಡ್ತೀನಿ. ನನಗೆ ಇವತ್ತು ಮಾಡಿದ ಪೂಜೆ ಮಾತ್ರ ಹಬ್ಬದ ಥರ ಫೀಲ್ ಆಯಿತು. ಒಂಥರ ಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲರೂ ಇಡೀ ಫ್ಯಾಮಿಲಿ ಮೆಂಬರ್ಸ್ ಜಾಯ್ನ್ ಆಗಿದ್ವಿ. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ದೇವ್ರುಗಳ ಅಪ್ಪನೆ ಮಾತ್ರ ತುಂಬಾ ಸಖತ್ತಾಗಿ ಕೊಡ್ತು. ನಾವು ಈ ದೇವ್ರುಗಳನ್ನ ನಮ್ಮ ಅಕ್ಕನ ತೋಟದಲ್ಲಿರೋ ಚೌಡಮ್ಮನ ದೇವಸ್ಥಾನ ಹತ್ರ ಕರ್ಕೊಂಡು ಬಂದಿದ್ದೀವಿ. ಚೌಡಮ್ಮ ದೇವಸ್ಥಾನ ಹೇಗೆ ಬಂತು ಅಂದರೆ, ಹಳೆ ಕಾಲದಲ್ಲಿ ಊರಿಗೆ ಏನೇನೋ ರೋಗ ಅಂಟಿತ್ತು ಅಂತ ಹೇಳ್ಬಿಟ್ಟು ಈ ದೇವ್ರನ್ನ ಇನ್ನೊಂದು ಊರಿಂದ ಕರ್ಕೊಂಡು ಬಂದ್ಬಿಟ್ಟು ಈ ತೋಟದಲ್ಲಿ ಸ್ಥಾಪನೆ ಮಾಡ್ತಾರೆ. ಅವಾಗಿಂದ ಈ ಊರಿಗೆ ಯಾವುದೇ ರೀತಿ ಕಷ್ಟ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಯಾವುದೇ ಹಬ್ಬ ಮಾಡಿದ್ರು ಆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಈ ಊರಲ್ಲಿರೋ ಎಲ್ಲ ಮನೆಯವರು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ನನಗಂತೂ ತುಂಬಾ ಸ್ವೀಟ್ ಮೆಮೊರೀಸ್ ಇದೆ. ಯಾಕಂದರೆ ನಾವು ಸಣ್ಣವರಿಂದನೂ ನಾವೇನೇ ಫೆಸ್ಟಿವಲ್ ಮಾಡಿದ್ರು ನಾನು, ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ದೊಡ್ಡಮ್ಮ, ನನ್ನ ದೊಡ್ಡಪ್ಪ, ನನ್ನ ಅಪ್ಪ, ನನ್ನಮ್ಮ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತಿದ್ವಿ. ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಈ ದೇವ್ರಿಗೆ ಹಾಲು ಎರಿಯೋಕ್ಕೆ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ಅದು ಎಷ್ಟು ಕಿತಾಪತಿ ಮಾಡ್ತಿದ್ವಿ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಇವತ್ತು ನಾನು ಅಲ್ಲಿಗೆ ಹೋದಾಗ ಅದನ್ನೆಲ್ಲ ಮತ್ತೆ ನೆನೆಸ್ಕೊಂಡು ಅಷ್ಟೇ ಖುಷಿ ಪಟ್ಬಿಟ್ಟು ಬಂದೆ. ನಾವು ತೋಟಕ್ಕೆ ಕರ್ಕೊಂಡು ಹೋಗಿದ್ದ ದೇವ್ರನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಬಂದವ್ರಿಗೆಲ್ಲರಿಗೂ ಅಡುಗೆ ಮಾಡಿದ್ವಿ. ದೇವ್ರಿಗೂ ಕೂಡ ಎಡೆ ಮಾಡಿಬಿಟ್ಟು ಆ ಅಡುಗೆನ ನಾವು ತಿಂದ್ಬಿಟ್ಟು ದೇವ್ರನ್ನ ಕಳಿಸ್ಕೊಟ್ಮೇಲೆ ಏನೋ ಒಂಥರ ಫೀಲ್. ಮನೆಯೆಲ್ಲ ತುಂಬ ಖಾಲಿ ಖಾಲಿ ಅನ್ನೋ ಥರ. ಇವರಿಬ್ಬರು ಬಂದಿದ್ದು ಒಂಥರ ಫೆಸ್ಟಿವಲ್ ಥರ ಇತ್ತು. ನನಗೆ ಕಳಿಸ್ಕೊಡ್ಬೇಕಾದ್ರೆ ಮಾತ್ರ ತುಂಬಾ ಬೇಜಾರಾಯಿತು. ಬಟ್ ಸ್ಟಿಲ್ ಕರ್ಕೊಂಡು ಬಂದಿದ್ದೀವಿ ಅಂದಮೇಲೆ ಖುಷಿಯಾಗಿ ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಮಾತ್ರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.